ನಮಸ್ಕಾರ. ಇದು ಜಾಣ ಸುದ್ದಿ, ವಿಜ್ಞಾನ ವಿಚಾರ ವಿಸ್ಮಯಗಳ ಧ್ವನಿ ಪತ್ರಿಕೆ. ದಿನ ದಿನವೂ ವಿಜ್ಞಾನ. ಸಂಪುಟ 3 ಸಂಚಿಕೆ 327 ಆಗಸ್ಟ್ 14, 2020. ಜಾಣ ನುಡಿ. ನೆರವು ಪ್ರಗತಿ ಟ್ರಸ್ಟ್, ಕೋಲಾರ. ರಷ್ಯಾದ ಧಾತು. ಧಾತುಪಟ್ಟಿ ಎಂದರೆ ರಸಾಯನ ವಿಜ್ಞಾನಿಗಳಿಗೆ ಪಂಚಾಂಗವಿದ್ದಂತೆ. ಅದನ್ನು ಒಮ್ಮೆ ನೋಡಿದರೆ ಸಾಕು, ಇಡೀ ಧಾತುವಿನ ಚರಿತ್ರೆ, ಅದರ ರಾಸಾಯನಿಕ ಹಾಗೂ ಭೌತಿಕ ಗುಣಗಳೆಲ್ಲವೂ ಸುಸ್ಪಷ್ಟವಾಗಿ ಬಿಡುತ್ತದೆ. ಈ ಧಾತುಪಟ್ಟಿಯನ್ನು ನೀವು ನೋಡಿದರೆ ಯಾವುದೋ ಶಾಲೆಯಲ್ಲಿಯೋ ಬಸ್ಸಿನಲ್ಲಿಯೋ ಸೀಟುಗಳನ್ನು ಜೋಡಿಸಿ ಅವಕ್ಕೆ ಹೆಸರು ಕೊಟ್ಟ ಹಾಗೆ ಕಾಣುತ್ತವೆ. ಈ ಧಾತುಗಳ ತರಗತಿಯಲ್ಲಿ ಮುಂದಿನ ಬೆಂಚಿನವರೂ ಅಲ್ಲದೆ ಹಿಂದಿನ ಬೆಂಚಿನವರೂ ಅಲ್ಲದೆ ನಟ್ಟ ನಡುವೆ ಇರುವ 6 ವಿಶೇಷ ಧಾತುಗಳಿವೆ. ಇವುಗಳ ಬಳಕೆ, ರಾಸಾಯನಿಕ ಗುಣಗಳೆಲ್ಲವೂ ವಿಶೇಷ. ಇವೆಲ್ಲದರ ಗುಣಗಳು ಹೆಚ್ಚು ಕಡಿಮೆ ಒಂದೇ ರೀತಿ ಇರುವುದರಿಂದಲೂ ಇವು ಎಲ್ಲವೂ ಒಟ್ಟಿಗೆ ಅದಿರಿನಲ್ಲಿ ಸಿಗುವುದರಿಂದಲೂ ಇವನ್ನು ಪ್ಲಾಟಿನಂ ಧಾತುಗಳು ಎಂದು ಹೆಸರಿಸಿದ್ದಾರೆ. ಪ್ಲಾಟಿನಂ ಈ 6 ಧಾತುಗಳಲ್ಲಿ ಬಲು ಪರಿಚಿತವಾದ ಲೋಹ. ಉಳಿದ 5 ಲೋಹಗಳಲ್ಲಿ ಒಂದಾದ ರುಥೇನಿಯಂ ನಮ್ಮ ಇಂದಿನ ಕಥೆಯ ಕೇಂದ್ರ. ಪ್ಲಾಟಿನಂ ಧಾತುಗಳಲ್ಲಿ ರುಥೇನಿಯಂ ಮತ್ತು ಪ್ಲಾಟಿನಂ ಜೊತೆಗೆ ಪೆಲಾಡಿಯಂ, ರೋಡಿಯಂ, ಇರಿಡಿಯಂ ಮತ್ತು ಆಸ್ಮಿಯಂ ಎನ್ನುವ ಇನ್ನೂ 4 ಧಾತುಗಳಿವೆ. ಇವು ಎಲ್ಲವೂ ಟ್ರಾನ್ಸಿಷನ್ ಧಾತುಗಳು, ಎಲ್ಲವೂ ಲೋಹಗಳು. ಇವುಗಳ ರಾಸಾಯನಿಕ ಗುಣಗಳಲ್ಲಿ ಬಲು ಅಲ್ಪ ಸ್ವಲ್ಪ ವ್ಯತ್ಯಾಸವಿರುವುದರಿಂದ ಯಾವುದು ಯಾವುದೆನ್ನುವುದನ್ನು ನಿಷ್ಕರ್ಷಿಸುವುದು ಪರಿಣತರಿಗಷ್ಟೇ ಸಾಧ್ಯ. ಆದರೂ ಇವುಗಳ ಬಳಕೆಯಲ್ಲಿ ಸಾಕಷ್ಟು ವ್ಯತ್ಯಾಸಗಳಿವೆ ಎನ್ನಬಹುದು. ಇವುಗಳಲ್ಲಿ ಮೊದಲಿಗೆ ಪತ್ತೆಯಾಗಿದ್ದು ಪ್ಲಾಟಿನಂ. ಇದು ಬೆಳ್ಳಿಯಂತೆಯೇ ಇದ್ದುದರಿಂದ ಬಲು ಹಿಂದಿನ ಕಾಲದಲ್ಲಿ ಇದನ್ನು ಬೆಳ್ಳಿ ಎಂದು ತಪ್ಪು ತಿಳಿದು ಬಳಸುತ್ತಿದ್ದರು. ಪ್ಲಾಟಿನಂನ ಹುಡುಕಾಟದಲ್ಲಿ ಇದ್ದ ರಸಾಯನ ವಿಜ್ಞಾನಿಗಳಿಗೆ ಅದರ ಅದಿರಿನಲ್ಲಿ ಇನ್ನೂ ಹಲವು ಲೋಹಗಳು ದೊರೆತವು. ರುಥೇನಿಯಂ ಕೂಡ ಹೀಗೆ ಸಿಕ್ಕಿದ್ದು. ರುಥೇನಿಯಂ ಒಂದು ಲೋಹ. ಧಾತುಪಟ್ಟಿಯಲ್ಲಿ ಕಾಣುವ ಪ್ಲಾಟಿನಂ ಧಾತುಗಳಲ್ಲಿ ಇದಕ್ಕೆ ಮೊದಲ ಸ್ಥಾನ. ಆದರೆ ಈ 6 ಲೋಹಗಳಲ್ಲಿ ಇದುವೇ ಬಲು ಅಗ್ಗದ ಲೋಹ ಎನ್ನಬಹುದು. ಧಾತುಪಟ್ಟಿಯಲ್ಲಿ 44ನೆಯ ಸ್ಥಾನದಲ್ಲಿ ಈ ಲೋಹವಿದೆ. ತುಸು ಕಂದು ಬಣ್ಣದ ಬೆಳ್ಳಿಯಂತಹ ಹೊಳಪಿನ ವಸ್ತು ಇದು. ಪುಡಿಯಾಗಿಯೂ ಗಟ್ಟಿಯಾಗಿಯೂ ಇರುತ್ತದೆ. ಬಲು ಅಪರೂಪದ ಲೋಹ ಎಂದೇ ಹೇಳಬಹುದು. ಇದರ ಪರಮಾಣು ಸಂಖ್ಯೆ 44. ಆದರೆ ಇದರ ಪರಮಾಣುವಿನ ಕೇಂದ್ರದಲ್ಲಿ 51 ರಿಂದ 58 ನ್ಯೂಟ್ರಾನ್ಗಳು ಇರಬಹುದು. ನ್ಯೂಟ್ರಾನ್ಗಳ ಸಂಖ್ಯೆಗೆ ಅನುಗುಣವಾಗಿ ಹಲವು ಸಮಸ್ಥಾನಿ ಪರಮಾಣುಗಳನ್ನು ಗುರುತಿಸಬಹುದು. ಇವುಗಳಲ್ಲಿ ಅತಿ ಸಾಮಾನ್ಯವಾದಂಥದ್ದು ಹಾಗೂ ವಿಕಿರಣಶೀಲವಲ್ಲದಂಥದ್ದು 57 ಪರಮಾಣುಗಳಿರುವ ಹಾಗೂ ಪರಮಾಣು ತೂಕ 101 ಇರುವ ಸಮಸ್ಥಾನಿ. ನಮಗೆ ಭೂಮಿಯಲ್ಲಿ ದೊರಕುವ ರುಥೇನಿಯಂನಲ್ಲಿ 3ರಲ್ಲಿ 1 ಪಾಲಿನಷ್ಟು ಇದುವೇ ಇರುತ್ತದೆ. ಉಳಿದೆಲ್ಲವೂ ಬಲು ಅಪರೂಪವಾದ ವಸ್ತುಗಳು. ರುಥೇನಿಯಂ ಶೋಧವಾಗಿದ್ದು ಹಾಗೂ ಅದಕ್ಕೆ ಆ ಹೆಸರು ದೊರಕಿದ್ದು ಒಂದು ಸ್ವಾರಸ್ಯಕರವಾದ ಕಥೆ. ಪ್ಲಾಟಿನಂ ಹೊರತಾಗಿ ಉಳಿದ 5 ಪ್ಲಾಟಿನಂ ಧಾತುಗಳನ್ನು 19ನೆಯ ಶತಮಾನದಲ್ಲಿ ಪತ್ತೆ ಮಾಡಲಾಯಿತು. ಇವೆಲ್ಲವೂ ಕೂಡ ಪ್ಲಾಟಿನಂ ಅದಿರಿನಿಂದಲೇ ಹಾಗೂ ಪ್ಲಾಟಿನಂ ಧಾತುವಿನ ಹುಡುಕಾಟದಲ್ಲಿಯೇ ದೊರಕಿದುವು. ಚಿನ್ನ, ಬೆಳ್ಳಿಯ ನಂತರ ಆಭರಣಗಳ ತಯಾರಿಕೆಯಲ್ಲಿ ಅತಿ ಹೆಚ್ಚು ಬಳಕೆಯಾಗುವ ಲೋಹ ಪ್ಲಾಟಿನಂ. ಅದು ಬೆಳ್ಳಿಯ ರೀತಿಯಲ್ಲಿ ಹೊಳೆಯುವುದರಿಂದಲೂ ರಾಸಾಯನಿಕವಾಗಿ ಸುಲಭವಾಗಿ ಕೆಡದೇ ಇರುವುದರಿಂದಲೂ ಅದಕ್ಕೂ ಚಿನ್ನ ಬೆಳ್ಳಿಯಷ್ಟೇ ಏಕೆ ಅದಕ್ಕಿಂತಲೂ ಹೆಚ್ಚಿನ ಪ್ರಾಮುಖ್ಯತೆ ಸಿಕ್ಕಿದೆ. ಜೊತೆಗೆ ಅದು ಬಲು ಒಳ್ಳೆಯ ಕ್ರಿಯಾವರ್ಧಕ ಕೂಡ. ಆದರೆ ತುಸು ದುಬಾರಿ. ಹೀಗಿದ್ದರೂ ಕಾರು ಬಸ್ಸುಗಳಿಂದ ಹೊರಬರುವ ಹೊಗೆಯಲ್ಲಿ ಇರುವ ಕಾರ್ಬನ್ ಮೊನಾಕ್ಸೈಡ್ ಅನ್ನು ನೀರು ಮತ್ತು ಕಾರ್ಬನ್ ಡೈಆಕ್ಸೈಡ್ ಅನ್ನಾಗಿ ಪರಿವರ್ತಿಸುವ ಕ್ಯಾಟಲಿಸ್ಟ್ಗಳಲ್ಲಿ ಪ್ಲಾಟಿನಂ ಇರುತ್ತದೆ. ಹೀಗಾಗಿ ಪ್ಲಾಟಿನಂಗಾಗಿ ಹಾಗೂ ಅದರ ವಿವಿಧ ಸಂಯುಕ್ತಗಳಿಗಾಗಿ ಹುಡುಕಾಟ ನಡೆದಿತ್ತು. ಚಿನ್ನ ಬೆಳ್ಳಿಯಂತೆಯೇ ಪ್ಲಾಟಿನಂ ಕೂಡ ಬಲು ಸುಲಭವಾಗಿ ಸಾಮಾನ್ಯವಾಗಿ ಬಳಸುವ ಆಮ್ಲ, ಕ್ಷಾರ ದ್ರಾವಕಗಳಲ್ಲಿ ದ್ರಾವಣ ಆಗುವುದಿಲ್ಲ. ಅದಕ್ಕೂ ಚಿನ್ನ ಬೆಳ್ಳಿಯನ್ನು ಕರಗಿಸಲು ಬಳಸುವ ಆಮ್ಲಗಳ ಮಿಶ್ರಣವಾದ ಅಕ್ವಾರಿಜಿಯಾವೇ ಬೇಕು. ಹೀಗೆ ಅಕ್ವಾರಿಜಿಯಾವನ್ನು ಬಳಸಿ ಪ್ಲಾಟಿನಂ ಅನ್ನು ಶುದ್ಧ ಮಾಡಲು ಪ್ರಯತ್ನಿಸಿದಾಗ ಈ ಉಳಿದ ಲೋಹಗಳು ದೊರೆತವು. 1804ರಲ್ಲಿ ಪ್ಲಾಟಿನಂ ಲೋಹದ ಜೊತೆಗೆ ಬೇರೆ ಯಾವುದೋ ಲೋಹವೂ ಬೆರೆತಿರಬಹುದು ಎನ್ನುವ ಗುಮಾನಿ ಮೊಟ್ಟ ಮೊದಲಿಗೆ ಬಂದಿತು.
ಪ್ಲಾಟಿನಂನ ಕೆಲವು ದ್ರಾವಣಗಳು ಸತುವಿನ ಜೊತೆಗೆ ಪ್ರತಿಕ್ರಿಯಿಸಿ ಆಕಾಶವರ್ಣದ ನೀಲಿ ತಳೆದುದುವು. ಸಾಮಾನ್ಯ ಪ್ಲಾಟಿನಂ ಲವಣಗಳಲ್ಲಿ ಯಾವುವು ಈ ಬಣ್ಣವನ್ನು ತಳೆಯುತ್ತಿಲ್ಲವಾದ್ದರಿಂದ ಈ ಪ್ಲಾಟಿನಂ ಬೆರಕೆ ಲೋಹವಾಗಿರಬೇಕು ಎನ್ನುವ ಅನುಮಾನ ಉಂಟಾಯಿತು. ಆದರೆ ಈ ಅನುಮಾನವನ್ನು ಬಗೆಹರಿಸಿಕೊಳ್ಳುವ ಪ್ರಯತ್ನಕ್ಕೆ ಯಾರೂ ತೊಡಗಲಿಲ್ಲ. 23 ವರ್ಷಗಳ ನಂತರ ಗಾಟ್ಫ್ರಿಡ್ ವಿಲ್ಹೆಲ್ಮ್ ಓಸಾನ್ ಎಂಬ ವಿಜ್ಞಾನಿ ರಷ್ಯನ್ ಅಕ್ವಾರಿಜಿಯಾದಲ್ಲಿ ಪ್ಲಾಟಿನಂ ಲವಣಗಳನ್ನು ಕರಗಿಸಿದ ಮೇಲೂ ಒಂದಿಷ್ಟು ಗಸಿ ಉಳಿಯುವುದನ್ನು ಕಂಡ. ಈ ಗಸಿಯನ್ನು ಇನ್ನಷ್ಟು ಸಂಸ್ಕರಿಸಿದಾಗ 3 ವಿಭಿನ್ನ ವಸ್ತುಗಳು ಸಿಕ್ಕವು. ಇವನ್ನು 3 ಹೊಸ ಲೋಹಗಳು ಎಂದು ತೀರ್ಮಾನಿಸಿ ಅವಕ್ಕೆ ಫ್ಲೋರಾನ್, ರುಥೆನ್ ಮತ್ತು ಪೋಲಿನ್ ಎಂದು ಹೆಸರಿಟ್ಟ. ಅನಂತರ ಈ ಲೋಹಗಳನ್ನು ಪರೀಕ್ಷೆಗೆಂದು ಅಂದಿನ ಸುಪ್ರಸಿದ್ಧ ರಸಾಯನ ವಿಜ್ಞಾನಿ ಬರ್ಜೀಲಿಯಸ್ಗೆ ಕಳಿಸಿದ. ಬರ್ಜೀಲಿಯಸ್ ಇವು ಯಾವುವು ಹೊಸ ಲೋಹಗಳಲ್ಲ ಎಂದು ಹೇಳಿದಾಗ ಓಸಾನ್ ತನ್ನ ಹೇಳಿಕೆಯನ್ನು ಹಿಂಪಡೆದ. 10-12 ವರ್ಷಗಳ ನಂತರ ಒಬ್ಬ ರಷ್ಯನ್ ರಸಾಯನ ವಿಜ್ಞಾನಿ ಕಾರ್ಲ್ ಕ್ಲಾಸ್ ಎಂಬಾತನಿಗೆ ಈ ಬಗ್ಗೆ ಕುತೂಹಲ ಮೂಡಿತು. ಆತ ಮತ್ತೆ ಇದೇ ಪ್ರಯೋಗಗಳನ್ನು ಮುಂದುವರೆಸಿದ. ಇನ್ನಷ್ಟು ಪರಿಷ್ಕರಿಸಿದ ರಸಾಯನ ಕ್ರಿಯೆಗಳನ್ನು ನಡೆಸಿದ ಮೇಲೆ ಒಂದು ಹೊಸ ಲೋಹ ಇದೆ ಎಂದು ಗುರುತಿಸಿದ. ಓಸಾನನ ಹೇಳಿಕೆಯಲ್ಲಿ ಸ್ವಲ್ಪ ನಿಜವಿತ್ತು ಎಂದು ಹೇಳಿ ಆತನ ಗೌರವಾರ್ಥ ಆತ ಇಟ್ಟ ಹೆಸರನ್ನೇ ಈ ಲೋಹಕ್ಕೆ ಇಟ್ಟ. ರುಥೇನಿಯಂ ಎಂದು ಕರೆದ. ಲ್ಯಾಟಿನ್ನಲ್ಲಿ ರಷ್ಯಾ ದೇಶಕ್ಕೆ ರುಥೇನ್ ಎಂದು ಹೆಸರು. ಈ ಲೋಹ ದೊರೆತ ಅದಿರು ರಷ್ಯಾದ ಯುರಾಲ್ ಪರ್ವತಗಳಿಂದ ತಂದಿದ್ದು ಹಾಗೂ ಕ್ಲಾಸನ ತವರೂರು ಕೂಡ ರಷ್ಯಾವೇ. ಹೀಗೆ ತವರಿಗೂ ತನ್ನ ಹಿಂದಿನ ಹಿರಿಯ ವಿಜ್ಞಾನಿಗೂ ಗೌರವವನ್ನು ಕ್ಲಾಸ್ ಸಲ್ಲಿಸಿದ. ಆದರೆ ಆಗಲೂ ಓಸಾನ್ ಕ್ಲಾಸನಿಗೆ ಪತ್ರ ಬರೆದು ರುಥೇನಿಯಂನನ್ನು ತಾನೇ ಮೊದಲು ಪತ್ತೆ ಮಾಡಿದ್ದು ಎಂದಿದ್ದನಂತೆ. ಕ್ಲಾಸ್, ನೀವು ಪತ್ತೆ ಮಾಡಿದ್ದು ರುಥೇನಿಯಂ ಅಲ್ಲ, ಆಸ್ಮಿಯಂ. ಆದರೂ ನಿಮ್ಮ ಕೊಡುಗೆಯನ್ನು ಸ್ಮರಿಸಿ ನೀವಿಟ್ಟ ಹೆಸರನ್ನೇ ಇಟ್ಟಿದ್ದೇನೆ ಎಂದು ಉತ್ತರಿಸಿದನಂತೆ. ರುಥೇನಿಯಂ ಅಪರೂಪದ ಲೋಹಗಳಲ್ಲಿ ಅಪರೂಪದ ವಸ್ತು. ನಮ್ಮ ಭೂಮಿಯಲ್ಲಿ ಇದು ಬಲು ಅತ್ಯಲ್ಪ ಪ್ರಮಾಣದಲ್ಲಿ ಸಿಗುತ್ತದೆ. 100 ಕೋಟಿ ಪರಮಾಣುಗಳನ್ನು ಹೆಕ್ಕಿದರೆ ಅದರಲ್ಲಿ ಒಂದು ರುಥೇನಿಯಂ ಆಗಿರಬಹುದು. ಅಷ್ಟು ಅಪರೂಪದ ಧಾತು. ಪ್ಲಾಟಿನಂನ ಜೊತೆಗೆ ಇದರದ್ದು ಅವಿನಾಭಾವ ಸಂಬಂಧ. ಪ್ಲಾಟಿನಂ ಅದಿರುಗಳಲ್ಲಷ್ಟೇ ಇದು ಸಿಗುತ್ತದೆ ಎನ್ನುವುದು ಒಂದು ವಿಶೇಷವಾದರೆ ಪ್ಲಾಟಿನಂ ಬಳಕೆ ಇರುವಂತೆಡೆಯಲ್ಲಿಯೇ ಇದರ ಬಳಕೆಯೂ ಇರುತ್ತದೆ. ಉದಾಹರಣೆಗೆ, ಪ್ಲಾಟಿನಂನಿಂದ ಮಾಡಿದ ವಸ್ತುವನ್ನು ಇನ್ನಷ್ಟು ಗಟ್ಟಿಯಾಗಿಸಬೇಕಾದರೆ ಸ್ವಲ್ಪ ರುಥೇನಿಯಂ ಅನ್ನು ಕೂಡಿಸುತ್ತಾರೆ. ಆಗ ಮೃದುವಾದ ಪ್ಲಾಟಿನಂ ಗಟ್ಟಿಯಾಗುತ್ತದೆ. ಚಿನ್ನಕ್ಕೆ ತಾಮ್ರ ಹೇಗೋ ಹಾಗೆ ಪ್ಲಾಟಿನಂಗೆ ರುಥೇನಿಯಂ. ಪ್ಲಾಟಿನಂ ಅಲ್ಲದೆ ಪಲೇಡಿಯಂ ಲೋಹದ ಮಿಶ್ರಲೋಹಗಳಲ್ಲಿಯೂ ರುಥೇನಿಯಂ ಬಳಕೆ ಹೆಚ್ಚು. 12% ರುಥೇನಿಯಂ ಸೇರಿಸಿದ ಪ್ಲಾಟಿನಂ ಬಲು ಸುಲಭವಾಗಿ ಕರಗುವುದಿಲ್ಲ. ಇಂತಹ ಮಿಶ್ರಲೋಹಗಳನ್ನು ಬಲು ತಿಕ್ಕಾಟ ಹಾಗೂ ಉಷ್ಣತೆ ಹೆಚ್ಚಿರುವಂತಹ ಪರಿಸರದಲ್ಲಿ ಬಳಸುತ್ತಾರೆ. ಉದಾಹರಣೆಗೆ, ವಿದ್ಯುತ್ ಸಾಧನಗಳಲ್ಲಿ ಕೆಲವು ಕಡೆಗಳಲ್ಲಿ ಬೆಸುಗೆ ಹಾಕಲು ಪ್ಲಾಟಿನಂ ಅನ್ನು ಬಳಸುವುದುಂಟು. ಅಂತಹ ಬೆಸುಗೆಗಳಿಗೆ ಶುದ್ಧ ಪ್ಲಾಟಿನಂ ಅನ್ನು ಬಳಸುವುದರ ಬದಲಿಗೆ ರುಥೇನಿಯಂ ಬೆರೆಸಿದ ಮಿಶ್ರಲೋಹವನ್ನು ಉಪಯೋಗಿಸಿದರೆ ಬಾಳಿಕೆ ಹೆಚ್ಚು. ಇಂತಹ ಮಿಶ್ರಲೋಹಗಳು ನಾವು ನಿತ್ಯ ಬಳಸುವ ವಿದ್ಯುತ್ ಸಾಧನಗಳ ರೆಗ್ಯುಲೇಟರ್ಗಳಲ್ಲಿ ಇರುತ್ತವೆ. ಎರಡೂ ಲೋಹಗಳು ಬಲು ಅಪರೂಪವಾದ್ದರಿಂದ ಅತ್ಯಲ್ಪ ಪ್ರಮಾಣದಲ್ಲಿ ಬಳಸಬೇಕಾದಾಗ ಮಾತ್ರ ಇವು ಉಪಯುಕ್ತ ಎನಿಸುತ್ತದೆ. ವಿದ್ಯುತ್ ಬೆಸುಗೆಗಳು ಇಂತಹ ಒಂದು ಬಳಕೆ. ರುಥೇನಿಯಂ ಅನ್ನು ಕ್ರಿಯಾವರ್ಧಕವಾಗಿ ಬಳಸುವುದು ಉಂಟು. ಪ್ಲಾಟಿನಂನ ಜೊತೆಗೆ ಇದನ್ನು ವಾಹನಗಳಲ್ಲಿ ಹೊಗೆಯನ್ನು ಶುದ್ಧ ಮಾಡಲು ಕ್ಯಾಟಲಿಟಿಕ್ ಕನ್ವರ್ಟರ್ಗಳಲ್ಲಿ ಉಪಯೋಗಿಸುತ್ತಾರೆ. ಆದರೆ ಇದು ಪ್ಲಾಟಿನಂನಷ್ಟು ಸಕ್ಷಮವಾಗಿಲ್ಲವಾದ್ದರಿಂದ ಈ ಬಳಕೆ ಕಡಿಮೆ. ರಾಸಾಯನಿಕ ಉದ್ಯಮಗಳಲ್ಲಿ, ಅದರಲ್ಲೂ ಹಗುರವಾದ ತೈಲ ವಸ್ತುಗಳಿಗೆ ಹೈಡ್ರೋಜನ್ ಅನ್ನು ಸೇರಿಸುವ ಕ್ರಿಯೆಯಲ್ಲಿ ಇದರ ಬಳಕೆ ಹೆಚ್ಚು. ಹೈಡ್ರೋಜನೇಷನ್ ಎನ್ನುವ ಈ ಕ್ರಿಯೆಯನ್ನು ಬಳಸಿ ತೈಲವನ್ನು ವನಸ್ಪತಿಯನ್ನಾಗಿ ಮಾಡಬಹುದು. ಅಂತಹ ಸಂಸ್ಕರಣೆಯಲ್ಲಿ ಬಳಸುವ ಕ್ರಿಯಾವರ್ಧಕಗಳಲ್ಲಿ ರುಥೇನಿಯಂ ಇರುತ್ತದೆ. ಹಾಗಿದ್ದರೆ ನಮ್ಮ ನಿತ್ಯ ಜೀವನದಲ್ಲಿ ಈ ಧಾತು ನೆರವಿಗೆ ಬಾರದೆ? ಚಿಂತಿಸಬೇಡಿ. ಈ ಲೇಖನವನ್ನೇನಾದರೂ ದುಬಾರಿ ಬೆಲೆಯ ಪಾರ್ಕರ್ ಪೆನ್ನಿನಲ್ಲಿ ಬರೆದಿದ್ದರೆ ರುಥೇನಿಯಂ ಕಾಣಿಕೆಯನ್ನು ಕಾಣಬಹುದಿತ್ತು. ಆ ಪೆನ್ನಿನ ಮುಳ್ಳು ಅಥವಾ ನಿಬ್ಬಿನ ತುದಿಯಲ್ಲಿ ರುಥೇನಿಯಂ ಇರುತ್ತಿತ್ತು. ಚಿನ್ನದ ಮುಳ್ಳೇ ಆದರೂ ಕಾಗದದ ಮೇಲೆ ಬರೆಯುವಾಗ ಅದು ಸವೆದು ಹೋಗುತ್ತದೆ. ಈ ಸವೆತವನ್ನು ಕಡಿಮೆ ಮಾಡಲು ಚಿನ್ನ ಹಾಗೂ ಪ್ಲಾಟಿನಂ ನಿಬ್ಬುಗಳ ತುದಿಯಲ್ಲಿ ರುಥೇನಿಯಂ ಮತ್ತು ಇರಿಡಿಯಂ ಎರಡನ್ನೂ ಬೆರೆಸಿದ ಲೋಹವನ್ನು ಕೂಡಿಸಿರುತ್ತಾರೆ. ಧಾತುಗಳ ತರಗತಿಯಲ್ಲಿ ರುಥೇನಿಯಂ ಕಬ್ಬಿಣದ ಹಿಂದೆ ಕುಳಿತ ವಿದ್ಯಾರ್ಥಿ ಎನ್ನಬಹುದು. ಕಬ್ಬಿಣದಂತೆಯೇ ಹಲವು ಸಂಕೀರ್ಣ ರಾಸಾಯನಿಕ ಸಂಯುಕ್ತಗಳ ತಯಾರಿಕೆಯಲ್ಲಿಯೂ ಇದು ಬಳಕೆಯಾಗುತ್ತದೆ. ಕಬ್ಬಿಣವಾದರೂ ಹಿಮೋಗ್ಲೋಬಿನ್ನಂತಹ ಉಪಯುಕ್ತ ಸಂಯುಕ್ತವಾಗುತ್ತದೆ. ರುಥೇನಿಯಂನ ಸಂಯುಕ್ತಗಳು ಹೀಗೆ ಯಾವ ಜೀವಿಗೂ ಉಪಕಾರಿಯಲ್ಲ. ಬಹುಶಃ ಇದು ಬಲು ಅಪರೂಪದ ಧಾತುವಾಗಿದ್ದರಿಂದಲೇ ಜೀವಿಗಳಲ್ಲಿ ಇದು ಬಳಕೆಯಾಗುತ್ತಿಲ್ಲವೇನೋ.
ಆದರೆ ರುಥೇನಿಯಂ ಆಕ್ಸೈಡ್ಗಳು ಬಲು ವಿಷಕಾರಿ. ಇದರ ಹೊರತಾಗಿ ಜೀವಿಗಳಿಗೆ ಇದು ಉಪಯೋಗಿಯೇ ಅಲ್ಲ. ಇದು ಇಂದಿನ ಜಾಣ ನುಡಿ. ರಚನೆ ಒಳ್ಳೆಗಾಲ ಶರ್ಮಾ. ಜಾಣ ಧ್ವನಿ ಅಮೃತೇಶ್ವರಿ. ನೆರವು ಪ್ರಗತಿ ಟ್ರಸ್ಟ್ ಕೋಲಾರ. ಜಾಣ ಸುದ್ದಿ ಕುರಿತ ಸಲಹೆ, ಸಂದೇಹಗಳು, ಪ್ರಶ್ನೆಗಳು ಇದ್ದಲ್ಲಿ ನೇರವಾಗಿ 9886640328 ಈ ನಂಬರಿಗೆ ಕರೆ ಮಾಡಿ, ಇಲ್ಲವೇ ವಾಟ್ಸಪ್ ಮಾಡಿ.